ಅಕ್ಷಿತಾ. ವೆಲ್ಕಮ್ ಟು ಫ್ಯಾಮಿಲಿ ಲಾಗ್ಸ್. ಪೀರಿಯಡ್ಸ್ ಟೈಮಲ್ಲಿ ನಾನು ಯಾವ ಥರದ್ದು ಫುಡ್ ಅನ್ನ ತಿಂತೇನೆ ಅಂಡ್ ಅದರದ್ದು ಬೆನಿಫಿಟ್ಸ್ ಏನು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೇನೆ. ವಿಡಿಯೋನ ಕೊನೆವರೆಗೆ ನೋಡಿ, ತುಂಬಾನೇ ಯೂಸ್ ಆಗುತ್ತೆ ನಿಮ್ಗೆ. ಬೆಳಗ್ಗೆ ಬೇಗ ಏಳೋದು ಇವಾಗ ಅಭ್ಯಾಸ ಆಗಿದೆ, ಹಾಗಾಗಿ ಲೈಟ್ ಆಗಿ ಎಕ್ಸರ್ಸೈಸ್ ಮಾಡ್ತಾ ಇದ್ದೇನೆ. ಕೆಲವೊಂದು ಆಸನಗಳನ್ನ ಮತ್ತೆ ಸ್ವಲ್ಪ ಸ್ಟ್ರೆಚಸ್ ತರ ಇರೋದನ್ನ ಮಾಡ್ತಾ ಇದ್ದೇನೆ. ಹೆವಿ ವರ್ಕೌಟ್ ಏನು ಮಾಡೋದಿಲ್ಲ, ನಮ್ಮಿಂದ ಏನ್ ಸಾಧ್ಯ ಆಗುತ್ತೆ ಅದನ್ನ ಆರಾಮಾಗಿ ಮಾಡೋದನ್ನ ಮಾಡಿದ್ರೆ ಒಳ್ಳೇದು. ಅಂಡ್ ಎಕ್ಸರ್ಸೈಸ್ ಮಾಡೋದ್ರಿಂದ ನಮ್ದು ಮೂಡ್ ಚೆನ್ನಾಗಿರುತ್ತೆ, ನಮ್ಗೆ ಕ್ರಾಂಪ್ಸ್ ಏನಿರುತ್ತೆ ಅದರಿಂದ ಸ್ವಲ್ಪ ರಿಲೀಫ್ ಸಿಕ್ಕಾಗುತ್ತೆ, ಮತ್ತೆ ದಿನ ಪೂರ್ತಿ ಫ್ರೆಶ್ ಆಗಿರುತ್ತೆ. ಇನ್ನೊಂದು ಪಾಯಿಂಟ್ ನಾವು ನೆನ್ಪಿಟ್ಕೊಳ್ಬೇಕು ಏನಂದ್ರೆ, ಇನಫ್ ನೀರನ್ನ ಕುಡಿಬೇಕು. ಸ್ವಲ್ಪ ಬಿಸಿ ನೀರನ್ನ ಕುಡಿದ್ರೆ ಒಳ್ಳೇದು, ತುಂಬಾ ಬಿಸಿ ಅಲ್ಲ, ನಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬಿಸಿ ನೀರನ್ನ ಕುಡಿದ್ರೆ ತುಂಬಾ ಒಳ್ಳೇದು. ನಾನು ಬೆಳಗ್ಗೆ ಎದ್ದ ತಕ್ಷಣ ಕೂಡ ನೀರ್ ಬಿಸಿ ಮಾಡಿ ಕುಡಿದಿದ್ದೆ. ಇವಾಗ ಎಕ್ಸರ್ಸೈಸ್ ಆದ್ಮೇಲೆ ಒಂದ್ ಸ್ವಲ್ಪ ಹೊತ್ತು ಕುತ್ಕೊಂಡು ಇವಾಗ ಬಿಸಿ ನೀರನ್ನ ಕುಡಿತಾ ಇದ್ದೇನೆ. ಇದು ಬೆಳಗ್ಗೆ ಮಾತ್ರ ಅಲ್ಲ, ನಾವು ದಿನ ಪೂರ್ತಿ ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ತುಂಬಾ ಒಳ್ಳೇದು. ಬೆಳಗ್ಗೆ ಟೈಮಲ್ಲಿ ನಾನು ಒಂದೆರಡು ಸೆಷನ್ ಅಟೆಂಡ್ ಮಾಡ್ತೇನೆ, ಅದನ್ನ ಇವತ್ತು ಕೂಡ ಅಟೆಂಡ್ ಮಾಡ್ತಾ ಇದ್ದೇನೆ. ನಾನು ಕೆಲಸ ಮಾಡ್ತಾ ಆ ಸೆಷನ್ ಅನ್ನ ಅಟೆಂಡ್ ಮಾಡ್ತೇನೆ. ಎಕ್ಸರ್ಸೈಸ್ ಅಲ್ಲ ಇದು, ಅವರು ಮಾತಾಡ್ತಾರೆ ಅದನ್ನ ನಾವು ಕೇಳಿದ್ರಾಯ್ತು. ಸೊ ಅದನ್ನ ನನ್ನ ಕೆಲಸವನ್ನ ಶುರು ಮಾಡಿ ಅದ್ರ ಜೊತೆಗೆ ಪ್ಯಾರಲಲ್ ಆಗಿ ಸೆಷನ್ ಕೇಳ್ತಾ ಇರ್ತೇನೆ. ಬೆಳಗ್ಗೆ ಎಗ್ ಬೇಯಿಸೋದು, ಹಾಲ್ ಬಿಸಿ ಮಾಡೋದು, ಇದು ಆಸ್ ಯೂಶುವಲ್ ಟಾಸ್ಕ್ ನಾನು ಮಾಡೋದು. ಇದೇನು ಸ್ಪೆಷಲ್ ಆಗಿ ಇವತ್ತಿನ ಡೇಗ್ ಅಂತ ಅಲ್ಲ. ಡ್ರೈ ಫ್ರೂಟ್ಸ್ ಕೂಡ ತುಂಬಾ ಒಳ್ಳೇದು. ಈ ಆಲ್ಮಂಡ್ಸ್ ಆಗಿರ್ಬೋದು, ವಾಲ್ನಟ್ಸ್, ಕ್ಯಾಶ್ಯೂ ನಟ್ಸ್, ಇದರಲ್ಲಿ ಮೆಗ್ನೀಷಿಯಂ ಇರೋದ್ರಿಂದ ಕ್ರಾಂಪ್ಸ್ ಅನ್ನ ಕಡಿಮೆ ಮಾಡುತ್ತೆ. ಹಾಗೆ ಗ್ರೇಪ್ಸ್ ಕೂಡ, ಡ್ರೈ ಗ್ರೇಪ್ಸ್ ಏನಿರುತ್ತೆ, ರೈಸಿನ್ಸ್, ಅದು ಕೂಡ ತುಂಬಾ ಒಳ್ಳೇದು. ಫ್ಲಾಕ್ಸ್ ಸೀಡ್ಸ್ ಅಲ್ಲಿ ಒಮೆಗಾ 3 ಇರೋದ್ರಿಂದ ಅದು ಪೀರಿಯಡ್ಸ್ ಟೈಮ್ ಅಲ್ಲಿ ಮಾತ್ರ ಅಲ್ಲ, ನಾವು ಹೆಣ್ಮಕ್ಳು ಡೈಲಿ ಅದನ್ನ ಒಂದೊಂದು ಸ್ಪೂನ್ ತಿನ್ನೋದು ಅಭ್ಯಾಸ ಮಾಡಿದ್ರೆ ತುಂಬಾ ಒಳ್ಳೇದು. ನಮ್ಗೆ ಒಮೆಗಾ 3 ನಮ್ಮ ಬಾಡಿಗೆ ತುಂಬಾ ಏನು ಬೆನಿಫಿಟ್ಸ್ ಇರುತ್ತೆ. ಅದರಿಂದ ನಾನು ಅದನ್ನ ಸ್ವಲ್ಪ ನೀರ್ ಹಾಕಿ ಒಮ್ಮೆ ವಾಶ್ ಮಾಡಿ ಮತ್ತೆ ಅದಕ್ಕೊಂದು ಗ್ಲಾಸ್ ನೀರ್ ಹಾಕಿ ಹಾಗೆ ಕುಡಿತೇನೆ. ಅದನ್ನ ಫ್ಲಾಕ್ಸ್ ಸೀಡ್ಸ್ ಅನ್ನ ಜಗ್ದು ತಿಂತೇನೆ. ಡ್ರೈ ಫ್ರೂಟ್ಸ್ ಆಗಿರಬಹುದು, ಈ ತರದ್ದು ಸೀಡ್ಸ್ ಆಗಿರಬಹುದು, ನಾವು ಸೋಕ್ ಮಾಡಿ ಇಟ್ಟು ನೆಕ್ಸ್ಟ್ ಡೇ ತಿಂದ್ರೆ ತುಂಬಾ ಒಳ್ಳೇದು. ಹಾಗೆ ಒಂದು ಎಗ್ ತಿಂತಾ ಇದ್ದಾನೆ. ಎಗ್ ಅಲ್ಲಿ ಪ್ರೋಟೀನ್, ಐರನ್, ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ಸ್ ಎಲ್ಲ ಇರೋದ್ರಿಂದ ನಮ್ಗೆ ಬೇಕಾಗಿರುವಂತಹ ಎಲ್ಲ ಸುಮಾರಷ್ಟು ನ್ಯೂಟ್ರಿಯೆಂಟ್ಸ್ ಎಗ್ ಅಲ್ಲಿ ಸಿಗುತ್ತೆ. ಇದನ್ನು ನಾನು ಬೆಳಗ್ಗೆ ಬೇಗ ನಂದು ನೆಕ್ಸ್ಟ್ ಏನ್ ಕೆಲಸ ಇದೆ ಅದನ್ನ ಶುರು ಮಾಡೋದಕ್ಕಿಂತ ಮೊದಲೇ ಇದನ್ನ ತಿಂತಾ ಇದ್ದಾನೆ. ಸೊ ದಟ್ ನನಗೆ ಸ್ವಲ್ಪ ಬೇಕಾಗುವಂತಹ ಎನರ್ಜಿ ಸಿಗ್ತದೆ ಅಂಡ್ ನಾನು ತುಂಬಾ ಲೋ ಅಂತ ಫೀಲ್ ಆಗೋದಿಲ್ಲ. ಇದ್ರ ಜೊತೆಗೆ ಒಂದು ಬನಾನಾ ಅಥವಾ ಆಪಲ್, ನಮ್ಗೆ ಏನು ಕಂಫರ್ಟೇಬಲ್ ಇದೆ ಆ ಒಂದು ಫ್ರೂಟ್ ಅನ್ನ ತಿಂದ್ರೆ ಒಳ್ಳೇದು. ಫ್ರೂಟ್ಸ್ ಕೂಡ ಅಷ್ಟೇ, ನಾವು ತಿಂದದಷ್ಟು ಒಳ್ಳೇದು. ಬನಾನಾ ತಿನ್ನೋದ್ರಿಂದ ನಮ್ಮ ಮೂಡ್ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಬನಾನಾ ತಿನ್ಬೇಕು. ಹಾಗೆ ನೀರು ಬೇಕಾದಷ್ಟು ತಿನ್ಬೇಕು. ನೀರನ್ನ ಕುಡಿಯೋದ್ರಿಂದ ನಾವು ಡಿಹೈಡ್ರೇಷನ್ ಆಗೋದನ್ನ ಈಸಿಯಾಗಿ ತಡೆಗಟ್ಟಬಹುದು ಅಂತ ಹೇಳ್ಬಹುದು. ಹಾಗೆ ನಾನು ಇಲ್ಲಿ ಬೆಳಗಿನ ತಿಂಡಿಗೆ ಪ್ರಿಪೇರ್ ಮಾಡ್ತಾ ಇದ್ದೇನೆ. ಇವತ್ತು ಸಿಂಪಲ್ ಆಗಿ ಕಿಚಡಿ ಮಾಡ್ತಾ ಇದ್ದೇನೆ. ಕಿಚಡಿಗೆ ರೈಸ್ ಮತ್ತೆ ಚನ್ನಾ ದಾಲ್ ಯೂಸ್ ಮಾಡ್ತಾ ಇದ್ದೇನೆ. ರೈಸ್ ಅಲ್ಲಿ ಕಾರ್ಬ್ಸ್ ಮಾತ್ರ ಇರೋದಾದ್ರೂನುವೆ ಚನ್ನಾ ದಾಲಲ್ಲಿ ಪ್ರೋಟೀನ್ ಇದೆ, ಫೈಬರ್ ಇದೆ. ಇದು ನಮ್ಗೆ ತುಂಬಾ ಮುಖ್ಯ ಆಗುತ್ತೆ. ಇದು ಹಾಗೆ ಐರನ್ ಕೂಡ ಅದರಲ್ಲಿ ಚೆನ್ನಾಗಿರೋದ್ರಿಂದ ನಮ್ಗೆ ಪೀರಿಯಡ್ಸ್ ಟೈಮ್ ಅಲ್ಲಿ ಐರನ್ ಕಂಟೆಂಟ್ ಕೂಡ ಬೇಕಾಗಿರುತ್ತೆ. ಇದು ನಾನಂತಲ್ಲ, ಮನೇಲಿ ಎಲ್ಲಾರಿಗೂನುವೆ ಮಾಡಿದ್ದು. ಸೊ ನಾನ್ ತಿನ್ನುವಂತಹ ಫುಡ್ ಮನೇಲಿ ಎಲ್ಲಾರು ತಿಂತಾರೆ. ಅದ್ರ ಜೊತೆಗೆ ಪಪ್ಪಾಯ ತಿಂತಾ ಇದ್ದೇನೆ. ಅಂದ್ರೆ ನಾನು ಆ ಬ್ರೇಕ್ಫಾಸ್ಟ್ ಏನಿದೆ ಅದನ್ನ ಒಂದ್ ಸ್ವಲ್ಪ ಹೊತ್ತು ಆದ್ಮೇಲೆ ತಿಂತೇನೆ ಕಿಚಡಿಯನ್ನ. ಆದ್ರೆ ಇವಾಗ ಬೆಳಗ್ಗೆ ನಾನು ಪಪ್ಪಾಯ ತಿಂತೇನೆ. ಒಂದು ಬೌಲ್ ಅಲ್ಲಿ ಫುಲ್ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ತಿಂತಾ ಇದ್ದೇನೆ. ಪಪ್ಪಾಯ ತಿನ್ನೋದ್ರಿಂದ ತುಂಬಾ ಅಂದ್ರೆ ತುಂಬಾ ಬೆನಿಫಿಟ್ಸ್ ಇದೆ. ಸ್ಪೆಷಲ್ ಆಗಿ ಏನಂದ್ರೆ ಫ್ಲೋ ಚೆನ್ನಾಗಿ ಆಗುತ್ತೆ, ನಮ್ಗೆ ಕ್ರಾಂಪ್ಸ್ ಕಡಿಮೆ ಆಗುತ್ತೆ. ಕ್ರಾಂಪ್ಸ್ ಅನ್ನ ಕಡಿಮೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಪಪ್ಪಾಯ. ಸೊ ಪಪ್ಪಾಯ ಆಗಿರಬಹುದು, ವಾಟರ್ ಮೆಲನ್ ಆಗಿರಬಹುದು, ಇದನ್ನ ನಾವು ತಿನ್ಬೇಕು ಪೀರಿಯಡ್ಸ್ ಟೈಮ್ ಅಲ್ಲಿ. ಸೊ ಇವತ್ತು ನಮ್ಮ ಮನೇಲಿ ಪಪ್ಪಾಯ ಇತ್ತು, ಅದನ್ನ ತಿಂತಾ ಇದ್ದೇನೆ. ಕೆಲವೊಂದ್ಸಲ ಇಲ್ಲದಿದ್ರೂನುವೆ ನಾವು ಅಡ್ಜಸ್ಟ್ ಮಾಡಿ ಅದನ್ನ ಬೈ ಮಾಡಿ ತಗೊಂಡ್ ಬಂದು ತಿನ್ನೋದು ಅಭ್ಯಾಸ ಮಾಡ್ತಾ ಇದ್ದೇನೆ. ಯಾಕಂದ್ರೆ ಇದನ್ನ ತಿನ್ನುವಾಗ ನಮ್ಮ ಬಾಡಿಯಲ್ಲಿ ಆಗುವಂತಹ ಚೇಂಜಸ್ ನಮ್ಗೆ ಅರ್ಥ ಆಗತ್ತೆ. ನಮ್ಮ ಮೂಡ್ ಚೆನ್ನಾಗಿರುತ್ತೆ, ನಮ್ಗೆ ಸ್ವಲ್ಪ ನೋವು ಏನು ಫೀಲ್ ಆಗುತ್ತೆ ಅದು ಕಡಿಮೆ ಇರುತ್ತೆ. ಮತ್ತೆ ನಾವು ತಿನ್ನುವಂತಹ ಫುಡ್ ಇಂದ ನಮ್ಗೆ ಗೊತ್ತಾಗುತ್ತೆ, ನಾವು ಅಭ್ಯಾಸ ಮಾಡ್ತಾ ಇದ್ದ ಹಾಗೆ. ನಾವು ತುಂಬಾ ಈ ಜಂಕ್ ಆಗಿರಬಹುದು, ಸ್ಪೈಸಿ ಫುಡ್ ಆಗಿರಬಹುದು, ಅದನ್ನೆಲ್ಲ ತಿನ್ನೋದಕ್ಕಿಂತ ಈ ಹೆಲ್ದಿ ಫುಡ್ ತಿಂದ್ರೆ ತುಂಬಾ ಒಳ್ಳೇದು. ಇದು ಮಧ್ಯಾಹ್ನ ಊಟಕ್ಕೆ ನಾನು ಇವಾಗ್ಲೇ ಒಂದು ವೆಜಿಟೇಬಲ್ ಗ್ರೇವಿ ಮಾಡ್ತಾ ಇದ್ದೇನೆ. ಫುಲ್ ಆಫ್ ವೆಜಿಟೇಬಲ್, ಕ್ಯಾರೆಟ್, ಕ್ಯಾಪ್ಸಿಕಮ್, ಆಲೂಗಡ್ಡೆ, ಬಟಾಣಿ ಮತ್ತೆ ಕಾರ್ನ್ ಎಲ್ಲ ಹಾಕಿ ಒಂದು ಗ್ರೇವಿ ಮಾಡಿದ್ದೇನೆ. ಅಂಡ್ ಆ ಗ್ರೇವಿ ಮಾಡೋದಕ್ಕೆ ಯೂಸ್ ಮಾಡಿದ್ದು ಟೊಮ್ಯಾಟೊ, ಹಾಗೆ ಸ್ವಲ್ಪ ರೆಡ್ಡಿಶ್ ಆಗಿ ಕಾಣ್ತಾ ಇದೆ. ಕಿಚಡಿ ಮನೇಲಿ ಎಲ್ಲಾರು ತಿಂದಾಗಿತ್ತು, ಇಷ್ಟು ಉಳ್ದಿತ್ತು. ಇದ್ರಲ್ಲಿ ನಾನು ಸ್ವಲ್ಪ ಇವಾಗ ತಿಂತಾ ಇದ್ದೇನೆ. ಇದು ಆಲ್ಮೋಸ್ಟ್ ಒಂದ್ 10-10:30 ಆಗುವಾಗ ಅನ್ಸುತ್ತೆ. ಇಲ್ಲಿ ನಾನು ಲೆಮನ್ ಜ್ಯೂಸ್ ಮಾಡ್ತಾ ಇದ್ದೇನೆ. ಲೆಮನ್ ಅಲ್ಲಿ ವಿಟಮಿನ್ ಸಿ ಇದೆ. ಹಾಗೆ ಇದು ನಮ್ಮ ಸ್ಟಮಕ್ ಅಪ್ಸೆಟ್ ಏನಾದ್ರೂ ಇದ್ರೆ ಅದನ್ನ ರೆಡ್ಯೂಸ್ ಮಾಡೋದಕ್ಕೆ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ವಿಟಮಿನ್ ಸಿ ಇರುವಂತಹ ಫುಡ್ ಅನ್ನ ಇನ್ಕ್ಲೂಡ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ. ಕ್ಯಾರೆಟ್ ಆಗಿರಬಹುದು, ಆರೆಂಜ್ ಆಗಿರಬಹುದು,
ಅಥವಾ ಗೂಸ್ಬೆರಿ ಆಗಿರ್ಬಹುದು, ಇದೆಲ್ಲ ನಾವು ಸ್ವಲ್ಪ ಸ್ವಲ್ಪ ಇನ್ಕ್ಲೂಡ್ ಮಾಡಿದ್ರೆ, ಅಭ್ಯಾಸ ಮಾಡ್ತಾ ಹೋದ್ರೆ ಸಾಕು, ನಮ್ಗೆ ಅದು ಒಂದು ಗೊತ್ತಾಗುತ್ತೆ. ಹಾಗೆ ಇದಕ್ಕೆ ನಾನು ಸ್ವಲ್ಪ ಚಿಯಾ ಸೀಡ್ಸ್ ಅನ್ನ ಆಡ್ ಮಾಡ್ತಾ ಇದ್ದೇನೆ. ಇದನ್ನೊಂದು 20 ನಿಮಿಷದ ಮೊದಲು ನಾನು ಸೋಕ್ ಮಾಡಿದ್ದು ಈ ತರ ಆಗಿತ್ತು, ಅದನ್ನ ಸ್ವಲ್ಪ ಆಡ್ ಮಾಡ್ಕೊಳ್ತಾ ಇದ್ದೇನೆ. ಪ್ಲೇನ್ ಲೆಮನ್ ಜ್ಯೂಸ್ ಗಿಂತ ಸ್ವಲ್ಪ ಚಿಯಾ ಸೀಡ್ಸ್ ಏನಾದ್ರೂ ಹಾಕಿದ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಾಗೆ ಚಿಯಾ ಸೀಡ್ಸ್ ಅಲ್ಲಿ ಒಮೆಗಾ 3 ಇರೋದ್ರಿಂದ ಅದು ಕೂಡ ನಮ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಅಂಡ್ ಒಂದು ಪಾಯಿಂಟ್ ಏನಂದ್ರೆ, ನಾನ್ ಕುಕ್ ಮಾಡಿರುವಂತಹ ಫುಡ್, ನಾನ್ ಪ್ರಿಪೇರ್ ಮಾಡಿರುವಂತಹ ಫುಡ್ ಮನೇಲಿ ಎಲ್ಲರೂ ತಿನ್ನುವ ಹಾಗೇನೆ ಇರುತ್ತೆ. ನಾನು ನನ್ಗೋಸ್ಕರ ಅಂತ ಹೇಳಿ ಏನು ಸಪರೇಟ್ ಆಗಿ ಕುಕ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಎಲ್ಲರೂ ತಿನ್ನುವಂತಹ ಫುಡ್, ಆದ್ರೆ ಸ್ವಲ್ಪ ನೀಟಾಗಿ ಪ್ಲಾನ್ ಮಾಡಿರ್ತೇನೆ. ಆರುಷ್ನನ್ನ ಮ್ಯಾನೇಜ್ ಮಾಡೋದು ಈ ಟೈಮಲ್ಲಿ ಸ್ವಲ್ಪ ಕಷ್ಟನೇ ಅಂತ ಅನ್ನಿಸ್ಬಹುದು. ಆದ್ರೆ ನಾನು ಒಳ್ಳೆಯ ಫುಡ್ ತಿಂದ್ರೆ, ನಾನು ಚೆನ್ನಾಗಿ ನನ್ನ ಡೇ ಅನ್ನ ಪ್ಲಾನ್ ಮಾಡಿದ್ರೆ ನನಗೆ ಮ್ಯಾನೇಜ್ ಮಾಡೋದಕ್ಕೆ ತುಂಬಾ ಕಷ್ಟ ಅಂತ ಏನು ಆಗೋದಿಲ್ಲ. ಅಂಡ್ ಇನ್ನೊಂದು ಪಾಯಿಂಟ್ ಏನಂದ್ರೆ, ಕೆಲವೊಂದ್ಸಲ ನಾನು ಪಪ್ಪಂದಾಗಿರ್ಬಹುದು, ಧೀರಜಿತ್ ಆಗಿರ್ಬಹುದು ಹೆಲ್ಪ್ ಅನ್ನ ಕೇಳ್ತೇನೆ. ಯಾಕಂದ್ರೆ ನಾವು ನಾರ್ಮಲ್ ಡೇಸ್ ಅಲ್ಲಿ ಯೂಸ್ ಮಾಡಿದ ಹಾಗೆ ವಾಶ್ರೂಮ್ ಯೂಸ್ ಮಾಡೋದಕ್ಕಾಗೋದಿಲ್ಲ, ನಮ್ಗೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ. ಸೊ ಇಂತಹ ಟೈಮ್ ಅಲ್ಲಿ ನಾನು ಇವ್ರದ್ದು ಹೆಲ್ಪ್ ಕೂಡ ಕೇಳ್ತೇನೆ. ಇಲ್ಲದಿದ್ರೆ ಈ ಟೈಮ್ ಅಲ್ಲಿ ನಾನು ನನ್ನ ಹೊರಗಡೆ ವಾಕಿಂಗ್ ಸ್ವಲ್ಪ ಹೊತ್ತು ಕರ್ಕೊಂಡು ಹೋಗ್ತೇನೆ. ವಾಕಿಂಗ್ ಹೋದ್ರೆ ನಮ್ಗೆ ಕೂಡ ತುಂಬಾ ಒಳ್ಳೇದು. ಅಂಡ್ ಬ್ಲಡ್ ಸರ್ಕ್ಯುಲೇಷನ್ ಕೂಡ ತುಂಬಾ ಚೆನ್ನಾಗಾಗುತ್ತೆ ವಾಕಿಂಗ್ ಮಾಡಿದ್ರೆ, ಎಕ್ಸರ್ಸೈಸ್ ಮಾಡಿದ್ರೆ ಎಲ್ಲ. ಆದ್ರೆ ಇವತ್ತು ಸ್ವಲ್ಪ ಚಳಿ ಜಾಸ್ತಿ ಇತ್ತು, ಮಳೆ ಬರುವ ಹಾಗಿತ್ತು, ಅದಕ್ಕೋಸ್ಕರ ನಾವು ಹೊರಗಡೆ ಹೋಗ್ಲಿಲ್ಲ. ಅಂಡ್ ಅವನು ಇವತ್ತು ಬೆಳಗ್ಗೆ ಎದ್ದಾಗ್ಲೇ ಪಾಟಿ ಎಲ್ಲ ಮಾಡಿದ್ದ, ಹಾಗೆ ಅವನಿಗೆ ಬೆಳಗ್ಗೆನೆ ಸ್ನಾನ ಕೂಡ ಮಾಡಿ ಮುಗಿಸಿದ್ದೆ. ಹಾಗಾಗಿ ಅದೊಂದು ಕೆಲಸ ಕೂಡ ಇವಾಗ ಇಲ್ಲ. ಇವಾಗ ನಮ್ದು ಮಧ್ಯಾಹ್ನ ಊಟದ ಟೈಮ್. ಮಧ್ಯಾಹ್ನ ಊಟಕ್ಕೆ ನಾನು ರಾಗಿ ಬಾಲ್ ಮಾಡಿದ್ದೆ, ರಾಗಿ ಮುದ್ದೆ ಮಾಡಿದ್ದೆ. ರಾಗಿಯಲ್ಲಿ ಐರನ್ ಇದೆ, ಕ್ಯಾಲ್ಸಿಯಂ ಇದೆ, ವಿಟಮಿನ್ ಬಿ ಇದೆ, ಹಾಗೆ ತುಂಬಾ ರೀತಿಯ ನ್ಯೂಟ್ರಿಷನ್ಸ್ ಇರೋದ್ರಿಂದ ತುಂಬಾ ಹೆಲ್ದಿ ಅಂತ ಹೇಳ್ಬಹುದು. ಅಂಡ್ ಈ ಗ್ರೇವಿ ಏನಿದೆ ಅದು ತುಂಬಾ ರೆಡ್ ಕಲರ್ ಅಲ್ಲಿ ಕಾಣ್ತಿರಬಹುದು, ಆದ್ರೆ ಅದು ಚಿಲ್ಲಿ ಹಾಕಿ ಅಥವಾ ಮಸಾಲೆ ಹಾಕಿ ಅಲ್ಲ. ನಾನು ಗ್ರೇವಿ ಗ್ರೈಂಡ್ ಮಾಡೋದಕ್ಕೆ ಆನಿಯನ್ ಮತ್ತೆ ಟೊಮ್ಯಾಟೊ ಜಾಸ್ತಿ ಯೂಸ್ ಮಾಡಿದ್ದೇನೆ. ಟೊಮ್ಯಾಟೊ ತುಂಬಾ ಹೆಲ್ದಿ. ಈ ಟೈಮ್ ಅಲ್ಲಿ ವಿಟಮಿನ್ ಸಿ ಇದೆ ಟೊಮ್ಯಾಟೊದಲ್ಲಿ. ಸೊ ಈ ದಿನ ನಾನು ತಿಂದ್ರೆ ಅದು ತುಂಬಾ ಚೆನ್ನಾಗಿರುತ್ತೆ ನನ್ನ ಬಾಡಿಗೆ ಅಂತ ಹೇಳಿ ಅದನ್ನ ಕಂಪ್ಲೀಟ್ಲಿ ನಾನು ಟೊಮೆಟೊ ಮತ್ತೆ ಆನಿಯನ್ ಹಾಕಿ ಗ್ರೇವಿ ಮಾಡಿರೋದ್ರಿಂದ ಆ ತರ ಕಲರ್ ಬಂದಿದೆ. ಮಸಾಲ ತುಂಬಾ ಕಡಿಮೆ ಇದೆ. ನಾವು ಆದಷ್ಟು ಖಾರ ಕಡಿಮೆ ತಿನ್ಬೇಕು, ಸಾಲ್ಟ್ ಕಡಿಮೆ ತಿನ್ಬೇಕು, ಮತ್ತೆ ಏನು ಪ್ರಾಸೆಸ್ಡ್ ಫುಡ್ ಎಲ್ಲ ಏನಿರುತ್ತೆ ಅದನ್ನೆಲ್ಲ ಆದಷ್ಟು ಕಡಿಮೆ ತಿಂದ್ರೆ ತುಂಬಾ ಒಳ್ಳೇದು. ಅಂಡ್ ಮಧ್ಯಾಹ್ನ ಊಟ ಆದ್ಮೇಲೆ ಒಂದ್ ಸ್ವಲ್ಪ ಹೊತ್ತು ಆರುಷ್ ಆಟ ಆಡಿದ, ಅದಾದ್ಮೇಲೆ ಅವನು ರೆಸ್ಟ್ ಮಾಡ್ತಾ ಇದ್ದಾನೆ, ಅಂದ್ರೆ ಅವನು ಮಲ್ಕೊಂಡಿದ್ದಾನೆ ಈ ಟೈಮ್ ಅಲ್ಲಿ. ನಂದು ಡೈಲಿ ರುಟೀನ್ ಅಲ್ಲಿ ಈ ಟೈಮ್ ಅಲ್ಲಿ ನಾನು ವಿಡಿಯೋ ಎಡಿಟಿಂಗ್ ಮಾಡೋದು ಅಥವಾ ಏನಾದ್ರೂ ಒಂದು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೊಳ್ತೇನೆ. ಇವತ್ತು ನಾನು ಸ್ವಲ್ಪ ಹೀಟಿಂಗ್ ಬ್ಯಾಗ್ ಏನಿದೆ ಅದನ್ನ ಇಟ್ಕೊಂಡಿದ್ದೇನೆ, ನೀವು ನೋಡ್ತಿರ್ಬಹುದು. ನನಗೇನು ಸ್ಟಮಕ್ ಪೇನ್ ಅಥವಾ ಏನು ಕ್ರಾಂಪ್ಸ್ ತರ ಏನು ಇಲ್ಲ ಇವತ್ತು. ಆದ್ರೂ ಸ್ವಲ್ಪ ವಾರ್ಮ್ ಆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಅಂತ ಹೇಳಿ. ತುಂಬಾ ಚಳಿ ಇದೆ ಇವಾಗ ಬೆಂಗಳೂರಲ್ಲಿ. ಸೊ ಈ ತರ ಸ್ವಲ್ಪ ಬಿಸಿ ಬಿಸಿ ಏನು ಮೈಗೆ ತಾಗಿದ್ರೆ ತುಂಬಾ ಚೆನ್ನಾಗ್ ಅನ್ಸುತ್ತೆ ಅಂತ ಹೇಳಿ ಸ್ವಲ್ಪ ಹೀಟಿಂಗ್ ಬ್ಯಾಗ್ ಅನ್ನ ಇಟ್ಕೊಂಡಿದ್ದಾನೆ ಅಷ್ಟೇ. ಆದ್ರೆ ಕ್ರಾಂಪ್ಸ್ ಎಲ್ಲ ಇರೋರಿಗೆ ಇದನ್ನ ಯೂಸ್ ಮಾಡಿದ್ರೆ ನಿಮ್ಗೆ ರಿಲೀಫ್ ಅಂತ ಅನ್ನಿಸ್ತದೆ. ಸೊ ನೀವೊಮ್ಮೆ ಟ್ರೈ ಮಾಡಬಹುದು ಇದನ್ನ ಕೂಡ. ನನಗೆ ಮೊದ್ಲು ಎಲ್ಲ ಸ್ವಲ್ಪ ಜಾಸ್ತಿ ಕ್ರಾಂಪ್ಸ್ ಎಲ್ಲ ಇದ್ದ ಟೈಮ್ ಅಲ್ಲಿ ನಾನು ಇದನ್ನ ಯೂಸ್ ಮಾಡ್ತಿದ್ದೆ. ನನಗೆ ಅದು ತುಂಬಾ ರಿಲ್ಯಾಕ್ಸಿಂಗ್ ಆಗಿ ಆಗ್ತಾ ಇತ್ತು, ಹಾಗೆ ರಿಲೀಫ್ ಕೂಡ ತುಂಬಾ ಚೆನ್ನಾಗಿ ಸಿಗ್ತಾ ಇತ್ತು. ನನಗೆ ನಿದ್ದೆ ಮಾಡೋದು ಅಷ್ಟೊಂದು ಇಷ್ಟ ಆಗೋದಿಲ್ಲ ಮಧ್ಯಾಹ್ನ, ಸ್ಪೆಷಲ್ ಆಗಿ. ಯಾಕಂದ್ರೆ ನನಗೆ ಮಧ್ಯಾಹ್ನ ಮಲಗಿದ್ರೆ ರಾತ್ರಿ ಸ್ವಲ್ಪ ಲೇಟ್ ಆಗಿ ನಿದ್ದೆ ಬರುತ್ತೆ, ಅದಕ್ಕೋಸ್ಕರ ನಾನು ಮಧ್ಯಾಹ್ನ ನಿದ್ದೆ ಮಾಡೋದಿಲ್ಲ. ಹೀಗೆ ಕುತ್ಕೊಂಡು ಅಥವಾ ಸ್ವಲ್ಪ ಹೊತ್ತು ಹಾಗೆ ಲೈ ಡೌನ್ ಮಾಡ್ಕೊಳ್ತೇನೆ ಅಷ್ಟೇ. ಅಂಡ್ ಸಂಜೆಯ ಸ್ನಾಕ್ಸ್ ಟೈಮ್. ಇವಾಗ ನಾನು ಇವತ್ತು ಕರ್ಡ್ ತಿಂತಾ ಇದ್ದೇನೆ, ಅದರ ಜೊತೆಗೆ ಒಂದು ಬನಾನಾ ತಿಂತಾ ಇದ್ದೇನೆ. ಕರ್ಡ್ ಏನಂದ್ರೆ ನಮ್ಗೆ ಬ್ಲೋಟಿಂಗ್ ತರ ಆಗಿರುತ್ತೆ ನೋಡಿ ಹೊಟ್ಟೆ, ಅದು ಕಡಿಮೆ ಮಾಡುತ್ತೆ. ಹಾಗೆ ಡೈಜೆಷನ್ ಇಶ್ಯೂಸ್ ಏನಾದ್ರೂ ಇದ್ರೆ ಅದನ್ನ ಕೂಡ ಕಡಿಮೆ ಮಾಡುತ್ತೆ. ಇದರ ಜೊತೆಗೆ ಬನಾನಾ ತಿನ್ನೋದು ಇವಾಗ ನನ್ಗೆ ಏನೋ ಒಂದು ಅಭ್ಯಾಸ ಆಗುವ ಹಾಗೆ ಆಗಿದೆ, ರುಟೀನ್ ತರ ಆಗಿದೆ. ಡೈಲಿ ಈವ್ನಿಂಗ್ ನಾನು ಬನಾನಾ ಮತ್ತೆ ಕರ್ಡ್ ತಿನ್ನೋದು, ಅದು ಸ್ನಾಕ್ಸ್ ಟೈಮ್ ಅಲ್ಲಿ. ಸೊ ಇದನ್ನ ಇವತ್ತು ತಿಂತಾ ಇದ್ದಾನೆ. ಆರುಷ್ಗೆ ನಾನು ಬೆಳಗಿನ ತಿಂಡಿ ಅಥವಾ ಅವನಿಗೆ ಏನಾದ್ರೂ ಒಂದು ಮಾಡಿ ಕೊಡ್ತೇನೆ, ಆಮ್ಲೆಟ್ ಆಗಿರಬಹುದು, ಆ ತರ ಏನಾದ್ರೂ ಮಾಡಿ ಕೊಡ್ತೇನೆ ಸಂಜೆಯ ತಿಂಡಿಗೆ. ನಾನ್ ಕೂಡ ಅವನ ಜೊತೆನೆ ಕುತ್ಕೊಂಡು ತಿಂಡಿ ತಿಂತಾ ಇದ್ದೇನೆ. ಬನಾನಾ ತಿನ್ನೋದ್ರಿಂದ ಮೂಡ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಇವತ್ತು ಕೂಡ ಬನಾನಾನೇ ರಿಪೀಟ್ ಮಾಡ್ತಾ ಇದ್ದೇನೆ. ಇಲ್ಲದಿದ್ರೆ ನಾವು ಬೇರೆ ಏನು ಫ್ರೂಟ್ಸ್ ಇದೆ ಅದನ್ನ ನಾವು ತಿಂದ್ರೆ ತುಂಬಾ ಒಳ್ಳೇದು. ಬೇಕಾದಷ್ಟು ನಮ್ಗೆ ಯಾವಾಗೆಲ್ಲ ಸ್ನಾಕ್ಸ್ ತಿನ್ಬೇಕು, ಅದು ತಿನ್ಬೇಕು, ಏನಾದ್ರೂ ಒಂದು ತಿನ್ಬೇಕು ಅಂತ ಫೀಲ್ ಆಗುತ್ತೆ ನೋಡಿ, ಅವಾಗ ಬನಾನಾ ಅಥವಾ ಏನಾದ್ರೂ ವೆಜಿಟೇಬಲ್ಸ್ ಆ ತರ ತಿಂದ್ರೆ ತುಂಬಾ ಒಳ್ಳೇದು. ಅದ್ರ ಜೊತೆಗೆ ರಾತ್ರಿಯ ಊಟಕ್ಕೆ ಇಲ್ಲಿ ನಾನು ಸ್ವಲ್ಪ ಪಲ್ಯ ಮಾಡ್ಕೊಳ್ತಾ ಇದ್ದೇನೆ. ಅದಕ್ಕೆ ಸ್ವಲ್ಪ ಜಾಸ್ತಿ ಗಾರ್ಲಿಕ್ ಮತ್ತೆ ಜಿಂಜರ್ ಅನ್ನ ಹಾಕೊಳ್ತಾ ಇದ್ದೇನೆ. ಇದು ನಮ್ಗೆ ಸ್ಟಮಕ್ ಅಪ್ಸೆಟ್ ಆಗಿರುವುದನ್ನ ಕಡಿಮೆ ಮಾಡುತ್ತೆ, ಕ್ರಾಂಪ್ಸ್ ಇರೋದನ್ನ ಕಡಿಮೆ ಮಾಡುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ಶುಂಠಿ ಮತ್ತೆ ಬೆಳ್ಳುಳ್ಳಿಯನ್ನ ಯೂಸ್ ಮಾಡ್ತಾ ಇದ್ದೇನೆ. ಈ ಟೈಮ್ ಅಲ್ಲಿ ನಾವು ಏನಾದ್ರೂ ಒಂದು
ಲೀಫಿ ವೆಜಿಟೇಬಲ್ ಆಗಿರಬಹುದು ಅಥವಾ ಬೀಟ್ರೂಟ್ ಆ ತರದ್ದು ಏನು ಯೂಸ್ ಮಾಡಿದ್ರೆ ತುಂಬಾ ಒಳ್ಳೇದು ಆಕ್ಚುಲಿ. ಬಟ್ ನಮ್ಮನೆಯಲ್ಲಿ ಇವತ್ತು ತೊಂಡೆಕಾಯಿ ತಂದದ್ದಿತ್ತು, ಅದು ಎಲ್ಲ ಆಲ್ಮೋಸ್ಟ್ ರೆಡ್ ಆಗಿತ್ತು. ನಾನು ಫ್ರಿಜ್ ಅಲ್ಲೆಲ್ಲ ಸ್ಟೋರ್ ಮಾಡಿ ಇಡೋದಿಲ್ಲ ವೆಜಿಟೇಬಲ್, ಹಾಗಾಗಿ ಹೊರಗಡೆನೆ ಇಡ್ತೇನೆ. ಅಂಡ್ ಅದು ಸುಮಾರಷ್ಟು ಹಾಳಾಗುವ ಹಾಗಿತ್ತು, ಅದಕ್ಕೋಸ್ಕರ ಅದನ್ನೇ ಇವತ್ತು ಪಲ್ಯ ಮಾಡ್ಕೊಳ್ತಾ ಇದ್ದೇನೆ. ಎನಿವೆ, ನಮ್ಗೆ ಇಷ್ಟ ಇದ್ರೆ ನಮ್ ಬಾಡಿಗೆ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ತೊಂಡೆಕಾಯಿ ಕೂಡ ತಿನ್ಬಹುದು. ಇದ್ರಲ್ಲಿ ಕೂಡ ತುಂಬಾ ಬೆನಿಫಿಟ್ಸ್ ಇರುತ್ತೆ. ಮೇ ಬಿ ವಿಟಮಿನ್ ಸಿ ಕೂಡ ಇದೆ ಅಂತ ಹೇಳ್ತಾರೆ ಕೆಲವೊಬ್ರು, ಅಂಡ್ ಫೈಬರ್ ರಿಚ್ ಫುಡ್ ಅಂತ ಕೂಡ ಹೇಳ್ತಾರೆ. ಇದಕ್ಕೆ ಸ್ವಲ್ಪ ಬೇಕಾದಷ್ಟು ನಾನು ತೆಂಗಿನಕಾಯಿ ತುರಿಯನ್ನ ಕೂಡ ಹಾಕೊಂಡೆ, ಅಂಡ್ ಆಯಿಲ್ ಆದಷ್ಟು ಕಡಿಮೆ ಹಾಕಿದ್ದು ನೀವು ಅವಾಗ್ಲೇ ನೋಡಿರ್ಬಹುದು. ಸೊ ರಾತ್ರಿ ಊಟಕ್ಕೆ ಕೂಡ ಒಂದು ವೆಜಿಟೇಬಲ್ ಪಲ್ಯ ಆಯ್ತು. ಅಂಡ್ ಇವಾಗ ಸ್ವಲ್ಪ ಧೀರಜ್ ಫ್ರೀ ಆಗಿದ್ರು, ಹಾಗಾಗಿ ನಾನು ಫ್ರೆಶ್ ಅಪ್ ಆಗಿ ಬರ್ತೇನೆ ಅಂತ ಹೇಳಿ ಆರುಷ್ನನ್ನ ಅವ್ರ ಜೊತೆ ಬಿಟ್ಟು ಹೋಗ್ತಾ ಇದ್ದೇನೆ. ಇನ್ನೊಂದು ಪಾಯಿಂಟ್ ಏನಂದ್ರೆ, ಪೀರಿಯಡ್ಸ್ ಟೈಮ್ ಅಲ್ಲಿ ನಾನು ಸ್ಪೆಷಲ್ ಆಗಿ ಧೀರಜ್ ಯಾವಾಗ ಫ್ರೀ ಇರ್ತಾರೆ ಆವಾಗ ನಾನು ಫ್ರೆಶ್ ಅಪ್ ಆಗೋದಕ್ಕೆ ಪ್ಲಾನ್ ಮಾಡ್ಕೊಂಡಿರ್ತೇನೆ. ಅಂಡ್ ಅವರಿಗೆ ನೀಟಾಗಿ ಹೇಳಿರ್ತೇನೆ, ನನಗೆ ಒಂದು 10-15 ನಿಮಿಷ ಎಕ್ಸ್ಟ್ರಾ ಬೇಕು ಅಂತ ಹೇಳಿ. ನಮ್ಗೆ ಟಕ 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 ಅಂತ ಹೇಳಿ ಸ್ನಾನ ಮಾಡಿ ಬರೋದಕ್ಕಾಗೋದಿಲ್ಲ ನೋಡಿ ಈ ಟೈಮಲ್ಲಿ. ಸೊ ಅವ್ರ ಜೊತೆ ನೀಟಾಗಿ ಕಮ್ಯುನಿಕೇಟ್ ಮಾಡಿರ್ತೇನೆ, ನನಗೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕು ಅಂತ ಹೇಳಿ. ಸೊ ಅಕಾರ್ಡಿಂಗ್ಲಿ ನನ್ನ ಡೇ ಇರುತ್ತೆ. ಏನೋ ಒಂಥರ ರಿಲ್ಯಾಕ್ಸಿಂಗ್ ಆಗಿರುತ್ತೆ, ನಮ್ಗೆ ಬೇಕಾಗುವಷ್ಟು ನಮ್ಗೆ ಟೈಮ್ ಸಿಕ್ಕಿದ್ರೆ. ಸೊ ಸ್ನಾನ ಎಲ್ಲ ಮಾಡಿ ಬಂದು ಕೂದಲು ಬಾಚ್ಕೊಂಡು ಇನ್ನು ನಾನು ಊಟ ಮಾಡ್ಲಿಕ್ಕೆ ಹೋಗೋದು. ಇನ್ನೊಂದೇನಂದ್ರೆ, ನಾವು ಪೀರಿಯಡ್ಸ್ ಟೈಮ್ ಅಲ್ಲಿ ಹೈಜೀನ್ ಕೂಡ ತುಂಬಾ ಮುಖ್ಯ ಆಗುತ್ತೆ ಮೇಂಟೈನ್ ಮಾಡೋದು. ನಾರ್ಮಲ್ ಆಗಿ ಎಲ್ಲರೂ ಸ್ಯಾನಿಟರಿ ಪ್ಯಾಡ್ ಯೂಸ್ ಮಾಡ್ತೇವೆ. ಸೊ ನಮ್ಗೆ ಯಾವ್ದು ಕಂಫರ್ಟೇಬಲ್ ಅದನ್ನ ಯೂಸ್ ಮಾಡೋದು ಓಕೆ, ಒಳ್ಳೇದೇ. ಆದ್ರೆ ಮೆನಿಸ್ಟ್ರಲ್ ಕಪ್ ಒಮ್ಮೆ ಟ್ರೈ ಮಾಡಿದ್ರೆ ನಿಮ್ಗೆ ಅದ್ರದಷ್ಟು ಕಂಫರ್ಟೇಬಲ್ ಬೇರೆ ಯಾವ್ದ್ರಲ್ಲೂ ಇಲ್ಲ ಅಂತ ಅನ್ನಿಸ್ತದೆ. ನಾನು ಕೂಡ ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿದ್ದು, ಆದ್ರೆ ನನಗೆ ತುಂಬಾ ಕಂಫರ್ಟೇಬಲ್ ಅಂತ ಅನ್ನಿಸ್ತದೆ. ಮತ್ತೆ ಹೈಜೀನ್ ಕೂಡ ಮೇಂಟೈನ್ ಮಾಡೋದಕ್ಕೆ ತುಂಬಾ ಒಳ್ಳೇದು ಅಂತ ಅನ್ನಿಸ್ತದೆ. ಅಂಡ್ ಇದನ್ನ ಸೇಫ್ ಕೂಡ ಅಲ್ವಾ, ಬೇರೆ ಯಾವ ಪ್ರಾಡಕ್ಟ್ ಗೆ ಕೂಡ ಕಂಪೇರ್ ಮಾಡಿದ್ರೆ ಇದು ಸೇಫ್ ಅಲ್ವಾ. ಸೊ ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಯಾರಿಗಾದ್ರೂ ಟ್ರೈ ಮಾಡ್ಬೇಕು ಅಂತ ಇದ್ರೆ. ಇದಾದ್ಮೇಲೆ ನಮ್ದು ರಾತ್ರಿಯ ಊಟದ ಟೈಮ್. ರಾತ್ರಿಗೆ ಸ್ವಲ್ಪ ಬ್ರೌನ್ ರೈಸ್ ಕುಕ್ ಮಾಡಿದ್ವಿ. ಇದು ನಾವು ನಾರ್ಮಲ್ ಆಗಿ ಇದೇ ರೈಸ್ ಹೆಚ್ಚಾಗಿ ತಿನ್ನೋದು. ಅದ್ರ ಜೊತೆಗೆ ತೊಂಡೆಕಾಯಿ ಪಲ್ಯ, ಹಾಗೆ ಮಧ್ಯಾಹ್ನದ ಸ್ವಲ್ಪ ಪಲ್ಯ ಉಳ್ದಿತ್ತು. ಮತ್ತೆ ಹೇಳ್ತಾ ಇದ್ದೇನೆ, ಅದು ಖಾರ ಅಲ್ಲ ರೆಡ್ಡಿಶ್ ಆಗಿ ಕಾಣೋದು, ಅದು ಟೊಮ್ಯಾಟೊ ಹಾಕಿ ಮಾಡಿರೋದ್ರಿಂದ ಆ ತರ ಕಲರ್ ಇದೆ ಅಷ್ಟೇ. ಬಟ್ ಖಾರವನ್ನ ಆದಷ್ಟು ಕಡಿಮೆ ತಿನ್ನೋದು ತುಂಬಾ ಒಳ್ಳೇದು. ಅಂಡ್ ಇಷ್ಟೇ, ಮಧ್ಯಾಹ್ನದ ಸ್ವಲ್ಪ ಉಳ್ದಂತಹ ಪಲ್ಯ, ಅದ್ರ ಜೊತೆಗೆ ತೊಂಡೆಕಾಯಿ ಪಲ್ಯ ಹಾಕಿ ನಮ್ದು ಇಲ್ಲಿ ಊಟ ಆಗ್ತಾ ಇದೆ. ತುಂಬಾ ಚೆನ್ನಾಗಿದೆ ಊಟ. ಅಂಡ್ ಅದ್ರ ಜೊತೆಗೆ ಗಾರ್ಲಿಕ್ ಮತ್ತೆ ಸ್ವಲ್ಪ ಶುಂಠಿ ಎಲ್ಲ ಇರೋದ್ರಿಂದ ಅದನ್ನ ಕೂಡ ಜಗ್ದು ತಿಂದ್ರೆ ಒಳ್ಳೇದು, ಸುಮ್ನೆ ಹಾಗೆ ಸೈಡ್ ಅಲ್ಲಿ ಇಡೋದಲ್ಲ. ಮತ್ತೆ ಗಾರ್ಲಿಕ್ ಹಾಕಿದ್ರೆ ಅದನ್ನ ಇಡೀ ಹಾಕ್ಬೇಕು, ನಾವು ತಿನ್ನುವಾಗ ಜಗ್ದು ತಿಂದ್ರೆ ಅದ್ರದ್ದು ಬೆನಿಫಿಟ್ಸ್ ನಮ್ಗೆ ಸಿಗ್ತದೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅದನ್ನ ಕೂಡ ನಾನು ಸ್ವಲ್ಪ ಅಭ್ಯಾಸ ಮಾಡ್ಕೊಂಡಿದ್ದೇನೆ. ಸೊ ಗಾರ್ಲಿಕ್ ಕೂಡ ಹಾಗೆ ಹಾಕಿದ್ದೇನೆ, ಅದನ್ನ ಇವಾಗ ತಿಂತಾ ಇದ್ದೇನೆ. ನಮ್ಮ ಇವತ್ತಿನ ದಿನ ಈ ತರ ಇತ್ತು. ತುಂಬಾ ಸ್ಮೂತ್ ಆಗಿ ಹೋಯ್ತು, ಜಾಸ್ತಿ ಕಷ್ಟ ಅಂತ ಅನ್ನಿಸ್ಲಿಲ್ಲ. ಇನ್ನು ಊಟ ಆದ್ಮೇಲೆ ಆರುಷ್ಗೆ ಕೂಡ ಬ್ರಷ್ ಮಾಡಿಸಿ ಅವನಿಗೆ ಸ್ವಲ್ಪ ಸ್ನಾನ ಮಾಡಿಸಿ ಮತ್ತೆ ಮಲ್ಗಿದ್ರಾಯ್ತು. ಅಲ್ಲಿಗೆ ನಮ್ದು ದಿನ ಚೆನ್ನಾಗಿ ಕಳೆದ ಹಾಗೆ ಆಗುತ್ತೆ. ಇನ್ನೊಂದು ಏನು ಹೇಳ್ಬೇಕಂತ ಇದ್ದೆ ಅಂದ್ರೆ, ನಮ್ಗೆ ಕೆಲವೊಂದ್ಸಲ ತುಂಬಾ ಏನಾದ್ರೂ ಒಂದು ತಿನ್ಬೇಕು ಅಂತ ಹೇಳಿ ಕ್ರೇವಿಂಗ್ಸ್ ಆಗತ್ತೆ ನೋಡಿ. ಆವಾಗ ಆದಷ್ಟು ಪ್ರೊಸೆಸಿಂಗ್ ಫುಡ್, ಸಾಲ್ಟಿ ಫುಡ್, ಸ್ಪೈಸಿ ಫುಡ್, ಎಕ್ಸ್ಟ್ರಾ ಶುಗರ್ ಇರುವಂತಹ ಫುಡ್ ಅನ್ನೆಲ್ಲ ನಾವು ಮರೆತು ಬಿಡ್ಬೇಕು. ಹೆಲ್ದಿಯಾಗಿ ಫ್ರೂಟ್ಸ್ ಆಗಿರ್ಬಹುದು ಅಥವಾ ನಟ್ಸ್ ಆಗಿರಬಹುದು, ಸೀಡ್ಸ್ ಏನಾದ್ರೂ ಆತರ ಪ್ಲಾನ್ ಮಾಡಿ ತಿಂದ್ರೆ, ಏನಾದ್ರೂ ಜ್ಯೂಸ್ ಕುಡಿಯೋದು ಆ ತರ ಮಾಡಿದ್ರೆ ತುಂಬಾ ಒಳ್ಳೇದು. ಕೆಫೇನ್ ಎಲ್ಲ ಆದಷ್ಟು ಕಟ್ ಡೌನ್ ಮಾಡಿದ್ರೆ ಈ ಟೈಮ್ ಅಲ್ಲಿ ತುಂಬಾ ಒಳ್ಳೇದು ಅಂತ ಹೇಳ್ತಾ ಈ ವ್ಲಾಗ್ ಅನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಬಾಯ್ ಬಾಯ್.